ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಅಧ್ಯಕ್ಷರು ನಾವು ಯಾವಾಗಲೂ ಫಸ್ಟಿಂದ ನೋಡ್ತಿದ್ದೀರಿ. ಈಗ ನಾವು ಗೆದ್ದಾಗಿಂದ ಕಾರ್ಪೊರೇಷನಲ್ಲಿ ನಮ್ಮ ಗೆದ್ದಾಗಿಂದ ಫಸ್ಟ್ ಟೈಮ್ ಮೇಯರ್ ಆಗೋ ಟೈಮ್ಗೂ ಅಧ್ಯಕ್ಷರದ್ದು ಒಂದು ಒಪಿನಿಯನ್ ತೊಗೊಂಡು ನಾವೆಲ್ಲ ಮಾಡ್ತಿದ್ವಿ. ಸೆಕೆಂಡ್ ಟೈಮು ಆ ಥರನೇ ಹಿಂಗೆ ತ್ರಿವೇಣಿ ಅವ್ರು ಮಾಡ್ಬೇಕಂದಾಗ ಕೂಡ ಅಧ್ಯಕ್ಷರದಾಗ ಎಲ್ಲರೂ ಹೋಗಿ ಮಾತಾಡ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡು ಮಾಡಿದ್ವಿ. ಅದೇ ರೀತಿಯಲ್ಲಿ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಈ ಮೇಯರ್ ಎಲೆಕ್ಷನ್ ಹೆಂಗೆ ಮಾಡೋಣ, ಏನು ನಡೀತಿದೆ, ಎಲ್ಲ ವಾಸ್ತವಾಂಶ ಏನಿದೆ ಅಂತ ಎಲ್ಲ ತಿಳ್ಕೊಂಡ್ರು. ಅದರ ಪ್ರಕಾರವಾಗಿ ನಾವು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ಅಂತ ಅಂದರು. ನೂರಕ್ಕೆ ನೂರು ಆಗುತ್ತೆ. ಯಾವಾಗ ನಿನ್ನೆ ಸಭೆ ಮುಂಚೆ ಅಲ್ಲ, ಯಾವಾಗ ಎಲೆಕ್ಷನ್ ನಡೆದ್ರು ಯಾರು ಪಾರ್ಟಿ ಡಿಸಿಷನ್ ಮಾಡುತ್ತೋ ಅವರೇ ಮೇಯರ್ ಆಗ್ತಾರೆ, ಬೇರೆಯವ್ರು ವಿಡ್ರಾವಲ್ ಮಾಡೇ ಮಾಡ್ಕೊತಾರೆ. ಇಲ್ಲ, ಈಗ ರಾಜಕೀಯದಲ್ಲಿ ಹೆಂಗಂತಂದರೆ ಎಲ್ಲರೂ ಏನೋ ಒಂದು ಇನ್ಸಿಡೆಂಟ್ ನಡೆದ ತಕ್ಷಣ ಮಿನಿಸ್ಟ್ರಿಗೆ ಎಮ್.ಎಲ್.ಎ ಅವ್ರಿಗೆ ಸರಿ ಇಲ್ಲ ಇಂತೆಲ್ಲ ಕಾಮನ್. ಪ್ರತಿದಿನ ರಾತ್ರಿ ಆಗಿದ ತಕ್ಷಣ 2-3 ಗಂಟೆ ಮಾತಾಡ್ತೀವಿ ನಾವು ಫೋನಲ್ಲಿ. ಅಂದರೆ ರಾಜಕೀಯ ವಿಚಾರ ಒಂದೇ ಅಲ್ಲ, ನಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ನಾವು ನಮ್ಮ ಮಂತ್ರಿಗಳು ಇಷ್ಟು ಕ್ಲೋಸ್ ಇದ್ದೀವಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಹಂಗೆ ರಾಜಕೀಯ ಜೀವನದಲ್ಲಿ ನಾವು ಮಾಡ್ತಿರೋದೇ ಒಂದಿರುತ್ತೆ, ಜನ ಅನ್ಕೊಳ್ಳೋದೇ ಒಂದು ರೀತಿಯಲ್ಲಿ ಇರುತ್ತೆ. ಯಾವತ್ತು ನಾನು ಏನು ಡಿಫ್ರೆನ್ಸಸ್ ಇಲ್ಲ. ಯಾವತ್ತಾದರೂ ನಮ್ಮ ಮಂತ್ರಿಗಳು ಎಷ್ಟು ಫ್ಲೆಕ್ಸಿಬಲ್ ಇದ್ದಾರೆ ಅಂತಂದರೆ, ಅಣ್ಣ ಇಂಥ ಕೆಲಸ ನನಗೆ ಆಗ್ಬೇಕಂದ್ರೆ ಆಯ್ತು ಬರೋದು ನೀನು ಮಾಡ್ಕೊಂಡು ಹೋಗಪ್ಪ, ಇಂಥ ಆಫೀಸರ್ ಬಳ್ಳಾರಿಗೆ ಬರ್ಬೇಕಂದ್ರೆ ಆಯ್ತಪ್ಪ ಬರಲಿ, ಒಳ್ಳೇದಾಗಲಿ ಅಂಥೇಳಿ ನನಗೆ ಅಷ್ಟು ಫ್ಲೆಕ್ಸಿಬಲ್ ಆಗಿ ನಮ್ಮನ್ನೆಲ್ಲ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಯಾವತ್ತೂ ನನಗಾಗಲಿ ನಾಗೇಂದ್ರಣ್ಣ ಅವ್ರಿಗಾಗಲಿ ಡಿಫ್ರೆನ್ಸ್ ಅನ್ನೋದು ನೀವು ಕ್ರಿಯೇಟ್ ಮಾಡಿದ ಡಿಫ್ರೆನ್ಸ್ ಇರುತ್ತೋ, ನಮ್ಮ ನಡುವೆ ಯಾವ ಡಿಫ್ರೆನ್ಸ್ ಹೇಳಿದ್ರಲ್ಲ ಮಂತ್ರಿಗಳು ಆರಿಸಿ ಅವರು 2 ಸಾರಿ ಮುಂದಕ್ಕೆ ಹಾಕಿದ್ದಾರೆ ಕಾರಣಾಂತರಗಳು ಅಂತೇಳಿ. ಈ ಸಾರಿ ಎಲೆಕ್ಷನ್ ಡೇಟ್ ನಡೆಯುತ್ತೆ, ಯಾವಾಗ ನಡೆದ್ರು ಕೂಡೋದು ಕಾಂಗ್ರೆಸ್ ಅಲ್ಲ. ಇಲ್ಲ, ಆಕಾಂಕ್ಷಿಗಳಂದರೆ ಈಗ ನಮ್ಮ ಕುಟುಂಬ ಇರುತ್ತೆ. ಈಗ ಬಸವಣ್ಣ ನಿನಗೇನಿರುತ್ತೆ, ನಾನು ಈ ಚಾನಲ್ ಆಗಿದ್ದೀನಿ, NDTVಗೆ ಹೋದರೆ ಭಾಳ ಚೆನ್ನಾಗಿರುತ್ತಪ್ಪ ಅಂತ ನಿನಗೊಂದು ಆಸೆ ಇರುತ್ತೆ. ಇನ್ನೊಬ್ರಿಗೆ ಏನಿರುತ್ತೆ, ಈ ಚಾನಲ್ ಆಗಿದ್ದೀನಿ, ನಾನು ಇನ್ನೂ ಅದು ಡೆಲ್ಲಿ ಮಟ್ಟದ ಚಾನಲ್ಗೆ ಹೋದರೆ ಇನ್ನೂ ನನಗೆ ಎಲಿವೇಶನ್ ಸಿಕ್ಕುತ್ತೆ ಅನ್ನೋದು ಒಂದೊಂದು ಆಸೆ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ. ಅದೇ ರೀತಿಯಲ್ಲಿ ಅವ್ರಿಗೂ ಆಸೆ ಇರುತ್ತಲ್ಲ ಪ್ರತಿಯೊಬ್ಬರಿಗೆ. ಈಗ ನಾನು ಹೆಂಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ ತಕ್ಷಣ MLA ಆಗ್ಬೇಕಂತೇಳಿ ಇಚ್ಛೆ ಪಟ್ಟನು, ಅವರು ಪಾಪ ಕಾರ್ಪೊರೇಟರ್ ಆದಮೇಲೆ ನಾನೊಂದು ಮೇಯರ್ ಆಗೋಣ ಅಂತೇಳಿ ಇಚ್ಛೆ ಪಟ್ಟಿರ್ತಾರೆ. ಅವ್ರನ್ನ ಪಾರ್ಟಿ ಯಾರು ಡಿಸಿಷನ್ ಮಾಡಿದ್ರೆ ಅವರೇ ನನ್ನ ಕ್ಯಾಂಡಿಡೇಟ್. ಸರಿ, ಪಾರ್ಟಿ ಹೈಕಮಾಂಡ್ ಡಿಸಿಷನ್ ಫೈನಲ್ ಈಗ. ಯಾವಾಗಲೂ ನಿನ್ನೆ ಮೀಟಿಂಗ್ ಅಂತಲ್ಲ, ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವಾಗಲೂ ಹೈಕಮಾಂಡ್ದೇ ಫೈನಲ್ ಡಿಸಿಷನ್. ಹೈಕಮಾಂಡ್ ಯಾವ ಥರ ಮಾಡುತ್ತಂತಂದರೆ, ಪ್ರತಿಯೊಬ್ಬರನ್ನ ಕರೆದು ನಿಮ್ಗೆ ಯಾರು ಬೇಕಪ್ಪ ಮೇಯರು, ಯಾರು ಜಾಸ್ತಿ ಮಂದಿ ಮೇಯರ್ನ ಬೇಕನ್ಕೊಂತಾರೆ ಅಂಥವ್ರನ್ನ ಒಮ್ಮತದಿಂದ ಕೂಡಿಸಿ, ನೋಡಪ್ಪ ಇಷ್ಟು ಮಂದಿಗೆ ಇವ್ರು ಬೇಕಂತಿದ್ದಾರೆ, ಇವ್ರಿಗೆ ಇಷ್ಟಪಟ್ಟಿದ್ದಾರೆ, ಇವ್ರಿಗೆ ಸರ್ ಅವಕಾಶ ಕೊಡೋಣ, ಇನ್ನೂ ಭಾಳಷ್ಟು ಅವಕಾಶಗಳು ಬರುತ್ತಂತೇಳಿ ಹೈಕಮಾಂಡ್ ಹೇಳುತ್ತೆ. ಅದನ್ನೇ ನಾವು ಇವ್ರಿಗೆಲ್ಲ ರವಾನಿಸಿ ನಾವು ಎಲೆಕ್ಷನ್ ಮಾಡ್ತೀವಿ. ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಅವರು ನಿನ್ನೆ ಒಂದು ಪ್ರೊಟೆಸ್ಟ್ ಮಾಡ್ತಾರೆ, ಇದು ರಾಜಕೀಯ ಪ್ರೇರಿತ. ಅವರು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರು, ಬಳ್ಳಾರಿಯಲ್ಲಿ ಮಾಡ್ತಿದ್ದಾರೆ, ರಾಜಕೀಯ ಪ್ರೇರಿತ ಅಂತ ಹೇಳ್ತಿದ್ದಾರೆ. ಅಂದರೆ ಪರೋಕ್ಷವಾಗಿ ಕಾಂಗ್ರೆಸ್ನವರೇ ಮಾಡಿಸಿದ್ದಾರೆ ಅನ್ನೋ ಥರ ಅವ್ರು ಬಿಂಬಿಸ್ತಾರೆ. ಈಗ ನಾನೊಂದು ಮಾತು ಹೇಳ್ತೀನಿ. ಈಗ ದೇವಸ್ಥಾನ, ಗುಡಿ, ಗುಂಡಾರ ವಿಚಾರದಲ್ಲಿ ನಾವು ಯಾವತ್ತೂ ರಾಜಕೀಯ ಮಾಡಬಾರ್ದು. ಯಾಕಂದರೆ ದೇವ್ರನ್ನ ರಾಜಕೀಯಕ್ಕೆ ಉಪಯೋಗಿಸ್ಕೊಂಡ್ರೆ ನಾವು ಯಾವತ್ತೂ ಒಂದು ನಮ್ಮ ಧರ್ಮದಲ್ಲಿ ಯಾವತ್ತು ದೇವ್ರನ್ನ ರಾಜಕೀಯಕ್ಕೆ ಉಪಯೋಗಿಸ್ಕೋಬಾರ್ದು, ಅದು ಒಳ್ಳೇದಾಗೋದಿಲ್ಲ ಅಂತೇಳಿ ನಮ್ಮ ಎಲ್ಲ ಹಳೆ ಕಾಲದಲ್ಲಿ ಪೂರ್ವಜರೆಲ್ಲರೂ ಹೇಳ್ತಿರ್ತಾರೆ. ಇವತ್ತು ಆ ಕುಟೀರ ಬಂದ್ಬಿಟ್ಟು ಸರ್ಕಾರದ್ದು. ಯಾರೋ 1-2 ದಿವಸ ಬಂದು IBಯಲ್ಲಿ ಮಳಗ್ತಾರಪ್ಪ, ಅವ್ರು ಹೋಗ್ತಾರೆ. 1-2-3 ದಿವಸ ಆದಮೇಲೆ ಒಂದು IBಗೆ ಏನೋ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಏನೇನೋ ಆದ್ರೆಗಿನ ಅವ್ರನ್ನೇನೋ ಮಾಡ್ಬೇಕಂತಲೇ ಸರ್ಕ್ಯೂಟ್ ಆಗಿರುತ್ತಾ? ಸರ್ಕಾರದ ಜಾಗದಲ್ಲಿ ಇವ್ರು ಹೋಗಿದ್ದಾರೆ, 1-2 ದಿವಸ ಅವರು ಶಾಸಕರಾದಂಥವ್ರು ಅದೇ ಏರಿಯಾಗೆ ಶಾಸಕರಾಗಿರ್ತಾರೆ, ಅಲ್ಲಿ ಅವರು ವಾಸ್ತವ ಮಾಡಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಮಾಲೆಧಾರಣೆ ಮಾಡಿಕೊಂಡು ಅಲ್ಲಿ 1-2 ದಿವಸ ಇದ್ದು ಅಲ್ಲಿ ಅವರು ಹೊರಟ ಮೇಲೆ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಈಗ ನೋಡಿ, ಎಲೆಕ್ಟ್ರಿಫಿಕೇಷನ್ ಆಗಿರ್ಬೋದು, ಎಲ್ಲನ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಅದೇನಿದೆ ಸರ್ಕಾರದ ಮಟ್ಟದಲ್ಲಿ ನಮ್ಮವರು ತನಿಖೆ ಮಾಡಿ ಏನು ನಡೆದಿದೆ ಅಂತೇಳಿ ವಾಸ್ತವಾಂಶ ಬಿಚ್ಚಿಡ್ತಾರಲ್ಲ. ಯಾರೇ ಪುಣ್ಯಕ್ಷೇತ್ರದಲ್ಲಿ ಯಾರೇ ಇಂಥ ಕೆಲಸ ಮಾಡಿದ್ರು ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದು ಸರ್ಕಾರದ ಜಾಗ, ಅದು ನಮ್ಮ ಪ್ರಾಪರ್ಟಿ, ಜನರ ದುಡ್ಡಿಂದ ಕಟ್ಟಿದ ಪ್ರಾಪರ್ಟಿ. ಅದು ಯಾರೋ ಓನ್ ಪ್ರೈವೇಟ್ ಪ್ರಾಪರ್ಟಿ ಏನಲ್ಲ. ಅದೇನು ಸರ್ ಎಲೆಕ್ಟ್ರಿಫಿಕೇಷನಿಂದ ಆಗಿದೆನಾ, ಆಕ್ಸಿಡೆಂಟಿಂದ ಆಗಿದೆನಾ, ಯಾರ ಬೇಕಂತ ಮಾಡಿದ್ರು ಅದು ನೋಡಬೇಕು. ಅದು ಬಿಟ್ಟು ಆ ಪುಣ್ಯಕ್ಷೇತ್ರದನ್ನು ಕೂಡ ನಾವು ರಾಜಕೀಯವಾಗಿ ಉಪಯೋಗಿಸ್ಕೊಂತೀವಿ ಅಂದರೆ ಅದು ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಒಳ್ಳೆಯದಲ್ಲ ಅನಿಸುತ್ತಪ್ಪ. ಮತ್ತು ಅವ್ರವ್ರಿಗೆ ಬಿಟ್ಟಿದ್ದು.
ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.